ನಾನು ಕೇಳ್ತಾ ಇರೋದು ಇವಾಗ ಕೆಲವೊಂದು ಮಾಧ್ಯಮದಲ್ಲಿ ಡ್ರಿಲ್ ಅಂತ ಬರ್ತಾ ಇದೆ. ಅದು ಅಲ್ಲಲ್ಲ ಅದೇ ಹೌದಾ? ಆದರೆ ಜನರಿಗೆ ಹೋಗೋ ಸಂದೇಶ ಏನಂತ ಹೇಳಿದ್ರೆ, ನನಗೆ ಹೊರಗೆ ಬರೋ ಎಲ್ಲ ಕೇಳ್ತಾ ಇದ್ದಾರೆ, ಸರ್ ಹೊಡೆದಾರ ಸರ್, ಬಡಿದ್ರ ಸರ್, ಏನು ಸರ್ ಡ್ರಿಲ್ ಅಂತ. ಅಲ್ಲ ಹಂಗೆ ಅಲ್ಲ. ಇದು ಜನರಿಗೆ ಏನಂತ ಯಾವ ಥರ ಸಂದೇಶ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಡ್ರಿಲ್ ಅಂದರೆ ಇವನಿಗೆ ಹೊಡಿತಾ ಇದ್ದಾರೆ, ಇವತ್ತು SIT ಅವರ ಕಾರ್ಯದರು ಹೊಡೆದ್ರಪ್ಪ ನಡ್ಲಿಕ್ಕಾಗಲ್ಲ ಅಂತ. ಕಾಲು ಸ್ವಲ್ಪ ಕುಂಟಿದ್ರೆ ಸಾಕು, ಅಷ್ಟೊತ್ತಿ ಇಲ್ಲ ಆಯ್ತು ಇವತ್ತು ನೈಟೆಲ್ಲ ಹೊಡೆದಾರ ಅಂತ. ನಾ ಮೊನ್ನೆ ಅವರು 10 ಗಂಟೆ ತನಕ ಕರೆಸಿ ಎಂಕ್ವೈರಿ ಮಾಡಲಿಕ್ಕೆ ಇರೋದು. ಬೆಳಿಗ್ಗೆ 10 ಗಂಟೆ ಲೆಟ್ರ್ ಕೊಟ್ಟರೆ ರಾತ್ರಿ 10 ಗಂಟೆಗೆ ಕಳಿಸ್ಕೊಡ್ಲೇಬೇಕು ಅವರು. ಅದರ ಪ್ರಕಾರ ನಿಯಮ ಪ್ರಕಾರ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ನಾನು ಮೊನ್ನೆ ನನ್ನ ಮಾವನ ಮನೆಯಲ್ಲಿ ಬೆಳಿಗ್ಗೆ ಎದ್ದು ನೋಡಿದರೆ ಟಿ ವಿಯಲ್ಲಿ ಕಾಣಿಸ್ತಾ ಇರೋ ಇವತ್ತ 2:30 ತನಕ ಇವರ ಡ್ರಿಲ್ಲು ಪೊಲೀಸರು ಬಂದಿದ್ದಾರೆ. ಏನಕ್ಕೆ ಅಂತ ನಾನು ಕೇಳ್ತಾ ಇರೋದು, ಹೇಳಿ ಸತ್ಯ ಹೇಳಿ, ಬೇಡ ಅಂತ ನಾನು ಯಾವತ್ತೂ ಅಲ್ಲಲ್ಲ ನಾನು ಹೇಳ್ತೀನಿ ಸರ್, ಯಾವತ್ತೂ ಸತ್ಯ ಹೇಳಿ, ಏನಿದ್ರೆ ಆಗ್ಬೋದು ಜನಕ್ಕೆ. ಅಲ್ಲ ಒಂದು ನಿಮಿಷ ನಾನು ಹೇಳ್ತೀನಿ. ಸರ್ ನನಗೆ SIT ಹೊಡೆದಿಲ್ಲ. SIT ಅವರ ಹೇಳಿದ್ದೀನಲ್ಲ, ಕರೆದು ಎಲ್ಲ ಒಳ್ಳೆ ರೀತಿ ನೋಡಿದೆ. ಅವ್ರದ್ದೇನು ಕೆಲಸ, SIT ಅವ್ರದ್ದು ಉಳಿದ ಠಾಣೆಯಲ್ಲಿ ಹೊಡಿಯೋ ಕೆಲಸ ಅಲ್ಲ, ಅವರಿಗೆ ದಾಖಲೆ ಪ್ರಕಾರವಾಗಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಹಕಾರ ಕೊಡಬೇಕು ನಾವು, ಅದನ್ನು ನಾನು ಕೊಡ್ತಾ ಇದ್ದೀನಿ. ಮತ್ತೇನಾಯ್ತು ಈ ಡ್ರಿಲ್ ಅಂದರೆ ಏನಾಯ್ತು ಅಂತ ಹೇಳಿದ್ರೆ, ಇವಾಗ ಹೇಳ್ಬೋದು, ಯಾರಿಗೆ ಬೇಕಾದ್ರೆ ಹೇಳ್ಬೋದು, ಇವಾಗ ಹೋಗ್ತಾ ಇದ್ದೀನಿ, ಈ ಕಡೆ ಬರ್ತೀವಿ ಅಂತ ನನಗೆ ಗೊತ್ತಿರಲ್ಲ. ಏನಾದರೂ ಅಲ್ಲಿ HMA ಆಯಿತು, ಏನೋ ಒಂದು ತಲೆ ತಿರುಗಿ ಬಿದ್ದು ಏನಾದರೂ ಆವಾಗ ಏನು ಗೊತ್ತಾ, ಕರ್ಕೊಂಡು ಹೋಗುವ ಜಯಂತ್ ಅವರಿಗೆ ಡ್ರಿಲ್ ಮಾಡಿದರು, ಅದರಿಂದ ಅವನಿಗೆ ಏನೋ ಪ್ರಜ್ಞೆ ಇಲ್ಲ, ಕರ್ಕೊಂಡು ಹೋಗ್ತಾ ಇದ್ದಾರೆ, ಹೊಡಿತಾ, ಈ ರೀತಿಯೆಲ್ಲ ಆಗುವ ಅವ್ರಿಗೂ ತೊಂದರೆ ಆಗುತ್ತೆ. ನಾನು ಹೇಳ್ತಾ ಇರೋದು ತನಿಖೆ ಆಗ್ತಾಯಿದೆ, ಇಲ್ಲಂತ ಹೇಳ್ತಾ ಇಲ್ಲಲ್ಲ, ತನಿಖೆ ಆಗ್ತಾಯಿದೆ, ಆ ರೀತಿಯಲ್ಲಿ ಆಗಲಿ ಅಂತ. ಮತ್ತು ಇನ್ನೊಂದು ಸಂದೇಶ ಕೊಡೋದು ಏನಂತ ಹೇಳಿ, ಇವಾಗ ಒಂದು ಮಾಧ್ಯಮ ಮಿತ್ರರಿಗೆ ನಾನು ಹೇಳಿದ್ದೀನಿ, ಮತ್ತಿನ್ನೊಂದು ಕೊಡ್ತಾ ಇರೋದು, ಇವಾಗ ನನ್ನ ತನಿಖೆಯಲ್ಲಿ ನನ್ನ ಅನುಭವವನ್ನು ನಾನು ಹಂಚ್ತಾ ಇದ್ದೀನಿ. ಜಾಲತಾಣದಲ್ಲಿ ಕೆಲವೊಂದು ವಿಡಿಯೋಗಳನ್ನು ಮಾಡುವಾಗ ಅದು ಸ್ವಲ್ಪ ಸಾಕ್ಷ್ಯಾಧಾರ ಇರಬೇಕು ಅಂಬೋದು. ಮತ್ತಿನ್ನೊಂದು, ಯಾವುದೇ ರೀತಿಯಲ್ಲೂ SIT ಅವರಿಗೆ ಯಾವುದೇ ಸುಳ್ಳು ಹೇಳಲಿಕ್ಕೆ ಆಗಲ್ಲ. ನಾನಿವತ್ತು ಮಂಗಳೂರಲ್ಲಿದ್ದೀನಿ ಆ ಟೈಮಿಗೆ, ಅವರೆಲ್ಲ ಚಾಟ್ ಅಂತ ನೋಡ್ತಾ ಇರ್ತಾರೆ. ಇಲ್ಲ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ ಅದು ಸಿಕ್ಕಾಗ್ತಾರೆ. ಯಾರೇ SIT ಅವರು ತನಿಖೆ ಮಾಡುವವರು ಬರುವಾಗ ಸತ್ಯಾಸತ್ಯ ಘಟನೆ ಅವರಿಗೆ ಹೇಳಿ, ಅವರ ಸಮಯನೂ ವ್ಯರ್ಥ ಮಾಡಬೇಡಿ. ಅವರು ಒಳ್ಳೆ ರೀತಿ ಸಹಕಾರ ಮಾಡ್ತಾ ಇದ್ದಾರೆ ಸರ್. ಅದೆಲ್ಲ SIT ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳೋದು ಏನಿದ್ದು ಒಂದು ವಿಷಯ ಅದೇ ಸರ್, ನಾನು ಅಲ್ಲ ಒಂದು ವಿಷಯ ನಾನು ಸುಳ್ಳು ಹೇಳ್ಬಾರ್ದು ಅಂತಾನೆ ಹೇಳಿರೋದು. ಅಲ್ಲ ಸುಳ್ಳು ಹೇಳ್ಬಾರ್ದು ಅಂತಾನೆ ಹೇಳ್ತಾ ಇರೋದು. ಒಂದು ವಿಷಯ ಸರ್, ನಾನು ಹೇಳ್ತಾ ಇರೋದು ಏನಂತೇಳಿ, ಅಲ್ಲ ಒಂದು ವಿಷಯ ಅಲ್ಲ ಸರ್, ಒಂದು ವಿಷಯ ಹೇಳಿದ್ ಕೇಳಿ ಸರ್. ನಾನು ಹೇಳೋದಕ್ಕೆ ಮತ್ತೆ ಆ ಥರ ಕೇಳಿದ್ರೆ ನಾನು ಹೋಗ್ಬಿಡ್ತೀನಲ್ಲ. ನೀವು ಆ ಥರ ಕೇಳಿದ್ರೆ ನಾನು ಹೇಳ್ತಾ ಇದ್ದೀನಲ್ಲ, ಜನರಿಗೆ ಆ ಒಂದು ಸಂದೇಶವನ್ನು ನಾನು SIT ಹೋಗಿ ತನಿಖೆ ಬಂದ ಆ ನಂತರ ಆ ಒಂದು ಸಂದೇಶನ ಹೇಳ್ತಾ ಇದ್ದೀನಿ. ಎಸ್ ಓಕೆ ಸರ್. ಇನ್ನು ಯಾವುದ್ರದ್ದು ಸರ್, ನನ್ನ ಹೇಳಿದೆನಲ್ಲ 3 ಮೊಬೈಲ್ ಇದೆ, 3 ಕೊಟ್ಟಿದ್ದೀನಿ. ಅದರಲ್ಲಿ ಯಾವುದನ್ನು ನಾನು ಡಿಲೀಟ್ ಮಾಡಿಲ್ಲ, ಎಲ್ಲ ಪಕ್ಕ ಅದೇ ಥರ ಕೊಟ್ಟಿದ್ದೀನಿ. ಅದು ಇವಾಗ FSIಗೆ ಹೋಗಿ ಟೆಸ್ಟ್ ಮಾಡಿ ಅದರಲ್ಲಿ ಏನಾದರೂ ಈ ವಿಷಯಕ್ಕೆ ಸಂಬಂಧಿಸಿ ಏನೋ ಇದ್ದರೆ ಅವರು ನ್ಯಾಯಾಲಯಕ್ಕೆ ಹಾಜರುಪಡಿಸಿ, ಇಲ್ಲ ನಮಗೆ ಕೊಡ್ತಾರೆ. ಒಂದು 4 ದಿನ ಲೇಟ್ ಆಗುತ್ತೆ, ಅದಕ್ಕೂ ಸಹಕಾರ ಕೊಡ್ತಾ ಇದ್ದೀನಿ ಸರ್. ಎಲ್ಲ ರೀತಿಯಲ್ಲಿ ನನ್ನ ಸಹಕಾರ ಕೊಡ್ತಾ ಇದ್ದೀನಿ. ಹೌದು ಸರ್, ಎಲ್ಲ ಮಾಡ್ತಾ ಇದ್ದಾರೆ ಸರ್, ಅವರು ಅದೇ ರೀತಿ ಮಾಡ್ತಾರೆ ಸರ್. ಪ್ರತಿಯೊಬ್ಬರು ಎಲ್ಲ ಕಾನೂನು ಪ್ರಕಾರ ಮಾಡ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ. ನಾನು ಹೇಳಿದ್ವಿ ಇವಾಗ SITಯಿಂದ ಸತ್ಯ ಏನಿದ್ರೂ ಹೊರಗೆ ಬರುತ್ತೆ, ಏನೇ ಇರಲಿ, ಅವ್ರು ನಮ್ಮ ಕಡೆಯಿಂದ ಆಗ್ಬೋದು, ಇನ್ನೊಬ್ಬರ ಕಡೆಯಿಂದ ಆಗ್ಬೋದು, ಸಮಾಜದಲ್ಲಿ ಏನಾಗಿದ್ರು ಎಲ್ಲವೂ ಹೊರಗೆ ಬಂದೇ ಬರುತ್ತೆ. ಸರ್ ಅದೆಲ್ಲ ನಾನು ಹೇಳಲಿಕ್ಕೆ ಆಗಲ್ಲ. ನಾನು ಇವಾಗ ನನ್ನ ವಿಷಯವನ್ನು ನಾನು ಹೇಳ್ಬೋದು. SIT ತನಿಖೆ ಆಗುವಾಗ ನಾನು ಯಾವುದನ್ನು ಹೇಳಲಿಕ್ಕೆ ಆಗಲ್ಲ. ನಾನು ಅಲ್ಲಿ ಹೋಗುವಾಗ ನಾನು ಕೇಳ್ತೇನೆ, ನೀನೇ ಕೇಳಿದೆ ಅಂತ ಕೇಳುವ, ನಾನೇನು ಹೇಳಬೇಕು? ನೀವು ನನ್ನಷ್ಟೇ ನಾನು ಪರ್ಸನಲ್ ವಿಷಯ ಆಗಿ ಮಾತಾಡ್ತಾ ಇರ್ತೀನಿ ಅಷ್ಟೇ. ಹೇಳಿ ಸರ್. ಸರ್ ಕಾನೂನು ಅರಿವಿಲ್ಲದ ಏನೋ ನಾವು ತಪ್ಪು ಮಾಡಿದರೆ ಆ ಕಾನೂನಲ್ಲಿ ಏನು ಶಿಕ್ಷೆ ಅದು ತಗೊಳ್ಳೇಬೇಕಲ್ಲ ಸರ್. ಅಲ್ಲ ಅದು ಗೊತ್ತಾಗಬೇಕು, ಮುಂದಕ್ಕೆ ಗೊತ್ತಾಗಬೇಕು. ನನಗೂ ಏನೋ ಗೊತ್ತಾಗ್ತಾ ಇಲ್ಲ ಅದರ ವಿಷಯ ಏನಂತ. ಅದು ಕಾನೂನು ಮೇಲೆ ಎಲ್ಲ ಇರುತ್ತೆ. ಹಾಂ, ಸತ್ಯದ ಹೋರಾಟದಲ್ಲಿ ಸುಳ್ಳುಗಳನ್ನೇನಾದರೂ ಸೃಷ್ಟಿಸಿದರೆ 100% ಸತ್ಯದ ಹೋರಾಟದಲ್ಲಿ ಸುಳ್ಳು ಮಾಡಿದರೆ, ಸುಳ್ಳು ಸೃಷ್ಟಿಸಿದರೆ ಅವರು ಜೈಲು ಹೋಗಲಿ. ಸರ್ ಏನಿದ್ರು SIT ತನಿಖೆ ಆಗಲಿ, ತನಿಖೆ ಮುಗೀಲಿ, ನಮಗೆ ಗೊತ್ತಾಗಲಿ. ಓಕೆನಾ ಸರ್? ಓಕೆ, ಥ್ಯಾಂಕ್ ಯು ಸರ್. ನಾನು ಕೇಳ್ತಾ ಇರೋದು ಇವಾಗ ಕೆಲವೊಂದು ಮಾಧ್ಯಮದಲ್ಲಿ ಡ್ರಿಲ್ ಅಂತ ಬರ್ತಾ ಇದೆ.
ಅದು ಅಲ್ಲಲ್ಲ ಅಲ್ಲಲ್ಲ ಪೊಲೀಸ್ ಭಾಷೆನಲ್ಲಿ ಡ್ರಿಲ್ ಅಂತಾನೆ ಕರೆಯೋದು. ಅದೇ ವಿಚಾರಣೆನ ಡ್ರಿಲ್ ಅಂತಾನೆ ಕರೆಯೋದು ಹೌದಾ? ಪೊಲೀಸ್ ಭಾಷೆನಲ್ಲಿ. ಆದರೆ ಜನರಿಗೆ ಹೋಗೋ ಸಂದೇಶ ಏನಂತ ಹೇಳಿದ್ರೆ, ನನಗೆ ಹೊರಗೆ ಬರೋ ಎಲ್ಲ ಕೇಳ್ತಾ ಇದ್ದಾರೆ, ಸರ್ ಹೊಡೆದಾರ ಸರ್, ಬಡಿದ್ರ ಸರ್, ಏನು ಸರ್ ಡ್ರಿಲ್ ಅಂತ. ಯಾವ್ದಾದ್ರು ಮೀಡಿಯಾದಲ್ಲಿ ಹಾಕಿದಾರೆ ಹೊಡೆದಿದ್ದಾರೆ. ಅಲ್ಲ 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 ಹಂಗೆ ಅಲ್ಲ. ಇದು ಜನರಿಗೆ ಏನಂತ ಯಾವ ಥರ ಸಂದೇಶ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಡ್ರಿಲ್ ಅಂದರೆ ಇವನಿಗೆ ಹೊಡಿತಾ ಇದ್ದಾರೆ, ಇವತ್ತು SIT ಅವರ ಕಾರ್ಯದರು ಹೊಡೆದ್ರಪ್ಪ ನಡ್ಲಿಕ್ಕಾಗಲ್ಲ ಅಂತ. ಕಾಲು ಸ್ವಲ್ಪ ಕುಂಟಿದ್ರೆ ಸಾಕು ಅಷ್ಟೊತ್ತಿ ಇಲ್ಲ ಆಯ್ತು ಇವತ್ತು ನೈಟೆಲ್ಲ ಹೊಡೆದಾರ ಅಂತ. ನಾ ಮೊನ್ನೆ ಅವರು 10 ಗಂಟೆ ತನಕ ಕರೆಸಿ ಎಂಕ್ವೈರಿ ಮಾಡಲಿಕ್ಕೆ ಇರೋದು. ಬೆಳಿಗ್ಗೆ 10 ಗಂಟೆ ಲೆಟ್ರ್ ಕೊಟ್ಟರೆ ರಾತ್ರಿ 10 ಗಂಟೆಗೆ ಕಳಿಸ್ಕೊಡ್ಲೇಬೇಕು ಅವರು. ಅದರ ಪ್ರಕಾರ ನಿಯಮ ಪ್ರಕಾರ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ನನ್ನ ಮಾವನ ಮನೆಯಲ್ಲಿ ಬೆಳಿಗ್ಗೆ ಎದ್ದು ನೋಡಿದರೆ ಟಿ ವಿಯಲ್ಲಿ ಕಾಣಿಸ್ತಾ ಇರೋ ಇವತ್ತ 2:30 ತನಕ ಇವರ ಡ್ರಿಲ್ಲು ಪೊಲೀಸರು ಬಂದಿದ್ದಾರೆ. ಏನಕ್ಕೆ ಅಂತ ನಾನು ಕೇಳ್ತಾ ಇರೋದು, ಹೇಳಿ ಸತ್ಯ ಹೇಳಿ, ಬೇಡ ಅಂತ ನಾನು ಯಾವತ್ತೂ ಅಲ್ಲಲ್ಲ ನಾನು ಹೇಳ್ತೀನಿ ಸರ್, ಯಾವತ್ತೂ ಸತ್ಯ ಹೇಳಿ, ಏನಿದ್ರೆ ಆಗ್ಬೋದು ಜನಕ್ಕೆ. ಅಲ್ಲ ಒಂದು ನಿಮಿಷ ನಾನು ಹೇಳ್ತೀನಿ. ಸರ್ ನನಗೆ SIT ಹೊಡೆದಿಲ್ಲ. SIT ಅವರ ಹೇಳಿದ್ದೀನಲ್ಲ, ಕರೆದು ಎಲ್ಲ ಒಳ್ಳೆ ರೀತಿ ನೋಡಿದೆ. ಅವ್ರದ್ದೇನು ಕೆಲಸ, SIT ಅವ್ರದ್ದು ಉಳಿದ ಠಾಣೆಯಲ್ಲಿ ಹೊಡಿಯೋ ಕೆಲಸ ಅಲ್ಲ, ಅವರಿಗೆ ದಾಖಲೆ ಪ್ರಕಾರವಾಗಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಹಕಾರ ಕೊಡಬೇಕು ನಾವು, ಅದನ್ನು ನಾನು ಕೊಡ್ತಾ ಇದ್ದೀನಿ. ಮತ್ತೇನಾಯ್ತು ಈ ಡ್ರಿಲ್ ಅಂದರೆ ಏನಾಯ್ತು ಅಂತ ಹೇಳಿದ್ರೆ, ಇವಾಗ ಹೇಳ್ಬೋದು, ಯಾರಿಗೆ ಬೇಕಾದ್ರೆ ಹೇಳ್ಬೋದು, ಇವಾಗ ಹೋಗ್ತಾ ಇದ್ದೀನಿ, ಈ ಕಡೆ ಬರ್ತೀವಿ ಅಂತ ನನಗೆ ಗೊತ್ತಿರಲ್ಲ, ಏನಾದರೂ ಅಲ್ಲಿ HMA ಆಯಿತು, ಏನೋ ಒಂದು ತಲೆ ತಿರುಗಿ ಬಿದ್ದು ಏನಾದರೂ ಆವಾಗ ಏನು ಗೊತ್ತಾ, ಕರ್ಕೊಂಡು ಹೋಗುವ ಜಯಂತ್ ಅವರಿಗೆ ಡ್ರಿಲ್ ಮಾಡಿದರು, ಅದರಿಂದ ಅವನಿಗೆ ಏನೋ ಪ್ರಜ್ಞೆ ಇಲ್ಲ, ಕರ್ಕೊಂಡು ಹೋಗ್ತಾ ಇದ್ದಾರೆ, ಹೊಡಿತಾ, ಈ ರೀತಿಯಲ್ಲಿ ಆಗುವ ಅವ್ರಿಗೂ ತೊಂದರೆ ಆಗುತ್ತೆ. ನಾನು ಹೇಳ್ತಾ ಇರೋದು ತನಿಖೆ ಆಗ್ತಾಯಿದೆ, ಇಲ್ಲಂತ ಹೇಳ್ತಾ ಇಲ್ಲಲ್ಲ, ತನಿಖೆ ಆಗ್ತಾಯಿದೆ, ಆ ರೀತಿಯಲ್ಲಿ ಆಗಲಿ ಅಂತ. ಮತ್ತು ಇನ್ನೊಂದು ಸಂದೇಶ ಕೊಡೋದು ಏನಂತ ಹೇಳಿ, ಇವಾಗ ಒಂದು ಮಾಧ್ಯಮ ಮಿತ್ರರಿಗೆ ನಾನು ಹೇಳಿದ್ದೀನಿ, ಮತ್ತಿನ್ನೊಂದು ಕೊಡ್ತಾ ಇರೋದು, ಇವಾಗ ನನ್ನ ತನಿಖೆಯಲ್ಲಿ ನನ್ನ ಅನುಭವವನ್ನು ನಾನು ಹಂಚ್ತಾ ಇದ್ದೀನಿ. ಜಾಲತಾಣದಲ್ಲಿ ಕೆಲವೊಂದು ವಿಡಿಯೋಗಳನ್ನು ಮಾಡುವಾಗ ಅದು ಸ್ವಲ್ಪ ಸಾಕ್ಷ್ಯಾಧಾರ ಇರಬೇಕು ಅಂಬೋದು. ಮತ್ತಿನ್ನೊಂದು, ಯಾವುದೇ ರೀತಿಯಲ್ಲೂ SIT ಅವರಿಗೆ ಯಾವುದೇ ಸುಳ್ಳು ಹೇಳಲಿಕ್ಕೆ ಆಗಲ್ಲ. ನಾನಿವತ್ತು ಮಂಗಳೂರಲ್ಲಿದ್ದೀನಿ ಆ ಟೈಮಿಗೆ, ಅವರೆಲ್ಲ ಚಾಟ್ ಅಂತ ನೋಡ್ತಾ ಇರ್ತಾರೆ. ಇಲ್ಲ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ ಅದು ಸಿಕ್ಕಾಗ್ತಾರೆ. ಯಾರೇ SIT ಅವರು ತನಿಖೆ ಮಾಡುವವರು ಬರುವಾಗ ಸತ್ಯಾಸತ್ಯ ಘಟನೆ ಅವರಿಗೆ ಹೇಳಿ, ಅವರ ಸಮಯನೂ ವ್ಯರ್ಥ ಮಾಡಬೇಡಿ. ಅವರು ಒಳ್ಳೆ ರೀತಿ ಸಹಕಾರ ಮಾಡ್ತಾ ಇದ್ದಾರೆ ಸರ್, ಅದೆಲ್ಲ SIT ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳೋದು ಏನಿದ್ದು ಒಂದು ವಿಷಯ ಅದೇ ಸರ್, ನಾನು ಅಲ್ಲ ಒಂದು ವಿಷಯ ನಾನು ಸುಳ್ಳು ಹೇಳ್ಬಾರ್ದು ಅಂತಾನೆ ಹೇಳಿರೋದು. ಅಲ್ಲ ಸುಳ್ಳು ಹೇಳ್ಬಾರ್ದು ಅಂತಾನೆ ಹೇಳ್ತಾ ಇರೋದು. ಒಂದು ವಿಷಯ ಸರ್, ನಾನು ಹೇಳ್ತಾ ಇರೋದು ಏನಂತೇಳಿ, ಅಲ್ಲ ಒಂದು ವಿಷಯ ಅಲ್ಲ ಸರ್, ಒಂದು ವಿಷಯ ಹೇಳಿದ್ ಕೇಳಿ ಸರ್, ನಾನು ಹೇಳೋದಕ್ಕೆ ಮತ್ತೆ ಆ ಥರ ಕೇಳಿದ್ರೆ ನಾನು ಹೋಗ್ಬಿಡ್ತೀನಲ್ಲ. ನೀವು ಆ ಥರ ಕೇಳಿದ್ರೆ ನಾನು ಹೇಳ್ತಾ ಇದ್ದೀನಲ್ಲ, ಜನರಿಗೆ ಆ ಒಂದು ಸಂದೇಶವನ್ನು ನಾನು SIT ಹೋಗಿ ತನಿಖೆ ಬಂದ ಆ ನಂತರ ಆ ಒಂದು ಸಂದೇಶನ ಹೇಳ್ತಾ ಇದ್ದೀನಿ. ಎಸ್ ಓಕೆ ಸರ್. ಇನ್ನು ಯಾವುದ್ರದ್ದು ಸರ್, ನನ್ನ ಹೇಳಿದೆನಲ್ಲ 3 ಮೊಬೈಲ್ ಇದೆ, 3 ಕೊಟ್ಟಿದ್ದೀನಿ. ಅದರಲ್ಲಿ ಯಾವುದನ್ನು ನಾನು ಡಿಲೀಟ್ ಮಾಡಿಲ್ಲ, ಎಲ್ಲ ಪಕ್ಕ ಅದೇ ಥರ ಕೊಟ್ಟಿದ್ದೀನಿ. ಅದು ಇವಾಗ FSIಗೆ ಹೋಗಿ ಟೆಸ್ಟ್ ಮಾಡಿ ಅದರಲ್ಲಿ ಏನಾದರೂ ಈ ವಿಷಯಕ್ಕೆ ಸಂಬಂಧಿಸಿ ಏನೋ ಇದ್ದರೆ ಅವರು ನ್ಯಾಯಾಲಯಕ್ಕೆ ಹಾಜರುಪಡಿಸಿ, ಇಲ್ಲ ನಮಗೆ ಕೊಡ್ತಾರೆ, ಒಂದು 4 ದಿನ ಲೇಟ್ ಆಗುತ್ತೆ. ಅದಕ್ಕೂ ಸಹಕಾರ ಕೊಡ್ತಾ ಇದ್ದೀನಿ ಸರ್, ಎಲ್ಲ ರೀತಿಯಲ್ಲಿ ನಾನು ಸಹಕಾರ ಕೊಡ್ತಾ ಇದ್ದೀನಿ. ಹೌದು ಸರ್, ಎಲ್ಲ ಮಾಡ್ತಾ ಇದ್ದಾರೆ ಸರ್, ಅವರು ಅದೇ ರೀತಿ ಮಾಡ್ತಾರೆ ಸರ್, ಪ್ರತಿಯೊಬ್ಬರು ಎಲ್ಲ ಕಾನೂನು ಪ್ರಕಾರ ಮಾಡ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ. ನಾನು ಹೇಳಿದ್ವಿ ಇವಾಗ SITಯಿಂದ ಸತ್ಯ ಏನಿದ್ರೂ ಹೊರಗೆ ಬರುತ್ತೆ, ಏನೇ ಇರಲಿ, ಅವ್ರು ನಮ್ಮ ಕಡೆಯಿಂದ ಆಗ್ಬೋದು, ಇನ್ನೊಬ್ಬರ ಕಡೆಯಿಂದ ಆಗ್ಬೋದು, ಸಮಾಜದಲ್ಲಿ ಏನಾಗಿದ್ರು ಎಲ್ಲವೂ ಹೊರಗೆ ಬಂದೇ ಬರುತ್ತೆ. ನೀವು ಬೋರ್ಡೆ ತಗೊಂಡು ಹೋಗಿದ್ದಾಗ್ಬೋದು, ಡೆಲ್ಲಿಗೆ ಹೋಗಿದ್ದಾಗ್ಬೋದು, ಎಲ್ಲವೂ ಮಟ್ಟಣ್ಣವರವರ ನಿರ್ದೇಶನ ಸರ್. ಅದೆಲ್ಲ ನಾನು ಹೇಳಲಿಕ್ಕೆ ಆಗಲ್ಲ. ನಾನು ಇವಾಗ ನನ್ನ ವಿಷಯವನ್ನು ನಾನು ಹೇಳ್ಬೋದು. SIT ತನಿಖೆ ಆಗುವಾಗ ನಾನು ಯಾವುದನ್ನು ಹೇಳಲಿಕ್ಕೆ ಆಗಲ್ಲ. ನಾನು ಅಲ್ಲಿ ಹೋಗುವಾಗ ನಾನು ಕೇಳ್ತೇನೆ, ನೀನೇ ಕೇಳಿದೆ ಅಂತ ಕೇಳೋ ನಾನೇನು ಹೇಳಬೇಕು? ನೀವು ನನ್ನಷ್ಟೇ ನಾನು ಪರ್ಸನಲ್ ವಿಷಯ ಆಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ಹೇಳಿ ಸರ್. ಸರ್, ಕಾನೂನು ಅರಿವಿಲ್ಲದ ಏನೋ ನಾವು ತಪ್ಪು ಮಾಡಿದರೆ ಆ ಕಾನೂನಲ್ಲಿ ಏನು ಶಿಕ್ಷೆ ಅದು ತಗೊಳ್ಳೇಬೇಕಲ್ಲ ಸರ್. ಅಲ್ಲ ಅದು ಗೊತ್ತಾಗಬೇಕು, ಮುಂದಕ್ಕೆ ಗೊತ್ತಾಗಬೇಕು. ನನಗೂ ಏನೋ ಗೊತ್ತಾಗ್ತಾ ಇಲ್ಲ ಅದರ ವಿಷಯ ಏನಂತ. ಅದು ಕಾನೂನು ಮೇಲೆ ಎಲ್ಲ ಇರುತ್ತೆ. ಹಾಂ, ಸತ್ಯದ ಹೋರಾಟದಲ್ಲಿ ಸುಳ್ಳುಗಳನ್ನೇನಾದರೂ ಸೃಷ್ಟಿಸಿದರೆ 100% ಸತ್ಯದ ಹೋರಾಟದಲ್ಲಿ ಸುಳ್ಳು ಮಾಡಿದರೆ, ಸುಳ್ಳು ಸೃಷ್ಟಿಸಿದರೆ ಅವರು ಜೈಲು ಹೋಗಲಿ. ಸರ್, ಏನಿದ್ರು SIT ತನಿಖೆ ಆಗಲಿ, ತನಿಖೆ ಮುಗೀಲಿ, ನಮಗೆ ಗೊತ್ತಾಗಲಿ. ಓಕೆನಾ ಸರ್? ಓಕೆ, ಥ್ಯಾಂಕ್ ಯು ಸರ್.